ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ. ಏನ್ ಸಮಸ್ಯೆ ಇದೆ ಕೇರ್ಪುರಂ ಅಲ್ಲಿ? KR ಪುರಂ ಅಲ್ಲಿ ಏನ್ ಹೇಳ್ಬೇಕು ಸರ್, ಎಲ್ಲಾ ಸಮಸ್ಯೆಗಳು ಇದೆ. ಹಾ. ಇಂಥ ಸಮಸ್ಯೆ ಇಲ್ಲ ಅಂತ ಎಲ್ಲಿ ಗೊತ್ತಾಗಿದೆ? ಅಲ್ಲ, ಏನ್ ಬೇಜಾರು? ಹಾಸ್ಪಿಟ್ಲ್ ಇಲ್ವಾ? ಎಜುಕೇಶನ್ ಸರಿ ಇಲ್ವಾ? ಹಾಸ್ಪಿಟಲ್ ಅಲ್ಲಿ ಹೋದ್ರೆ ಹಾಸ್ಪಿಟಲ್ ಅಲ್ಲಿ ಸರಿಗೆ ಡಾಕ್ಟರ್ ಸಿಗಲ್ಲ. ಮೆಡಿಸನ್ ಹಾಸ್ಪಿಟಲ್ ಇದೆ, ಮೆಡಿಸನ್ ಸರಿಗ್ ಸಿಗಲ್ಲ. ಒಂದ್ ಮೆಡಿಸನ್ ಕೊಟ್ರೆ ಎರಡ್ ಮೆಡಿಸನ್ ಆಚೆ ಬರ್ಕೊಡ್ತಾರೆ. ನಾವು ಬಡವ್ರ ಹೆಣ್ಮಕ್ಳು ಹೋಗಿ ಎಲ್ಲಿ ಸ್ವಲ್ಪ ಕಮ್ಮಿ ಕಾಸಿರೋ ಮೆಡಿಸನ್ ಕೊಡ್ತಾರೆ, ಕಾಸ್ಟ್ಲಿ ಇರೋದು ಆಚೆ ಬರ್ಕೊಡ್ತಾರೆ. ಪ್ರತಿ ಒಂದಕ್ಕೂ ಆಚೆ ಬರ್ಕೊಡ್ತಾರೆ, ಆಚೆ ತಗೋಬೇಕು. ಏನ್ ಸೌಕರ್ಯನೂ ಇಲ್ಲ. ರಸ್ತೆ ಚರಂಡಿ ಚರಂಡಿ ನೋಡಿ, ಇದು ಚರ್ಚ್ ಮುಂದೆ ಚರಂಡಿ ಬರ್ದ ಇಷ್ಟು ವರ್ಷ ಆಯ್ತು. ಇದು ಚರಂಡಿ ಸರಿಗಾಗಿಲ್ಲ ಇನ್ನು. ಮೊನ್ನೆ ಎಲ್ಲ ಒಂದ್ ಹೆಣ್ಮಗು ಬಿದ್ದೋಗಿತ್ತಲ್ಲಿ, ನಾವಲ್ಲಿ ಅಲ್ಲೇ ನಿಂತ್ಕೊಂಡಲ್ಲಿ ಎತ್ತಿ ಕ್ಲೀನ್ ಮಾಡಿ ಕಳ್ಸೋ. ಆತರ ಎಲ್ಲ ತುಂಬಾ ಸಮಸ್ಯೆ ಇದೆ. ಸಂಬಂಧಪಟ್ಟವ್ರಿಗೆ ಹೇಳ್ತೀರಾ? ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು? ಇಲ್ಲಿ ಅಧಿಕಾರಿಗಳು ನಮ್ ಶಾಸಕರು ಅಂತ ಇಲ್ಲ, ಇದಾರೆ. ಎಲ್ಲಿದ್ದಾರೆ? ಯಾರಿದ್ದಾರೆ ಇಲ್ಲಿ ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾರು ಬಂದು, ಯಾವ ಶಾಸಕರು ಬಂದು ನಮ್ಗೆ ಇಂತ ಕೆಲಸ, ನಾವ್ ಶಾಸಕರು ನಾವು ಇಲ್ಲಿ ಬೀದಿಲಿ ಕೆಲಸ ಮಾಡ್ತೀವಿ ಅಂತ ಯಾರು ಹೇಳಂಗಿಲ್ಲ. ಅಕಸ್ಮಾತ್ ನಾವೇನು ಒಂದ್ ಕಂಪ್ಲೇಂಟ್ ಒಂದು ಹೋದ್ರು ಶಾಸಕರ ಹತ್ರ ಹೋಗ್ಬೇಕು ಅಂತ ಅಲ್ಲಿ ಇರೋರು ಓಡಿಸ್ತಾರೆ. ಹೋಗಿ ಇಲ್ಲ ಇವತ್ತಿಲ್ಲ, ನಾಳೆ ಬನ್ನಿ, ನಾಡ್ದು ಬನ್ನಿ ಅಂತ ಓಡಿಸ್ತಾರೆ. ಮಾಜಿ ಸಚಿವರು, ಹಾಲಿ ಶಾಸಕರು ಬೈರತಿ ಬಸವರಾಜ್ ಅವ್ರು ಸಿಗೋದಿಲ್ಲ. ಇನ್ನುವರೆಗೂ ನಾವು ಎಲ್ಲಿ ನೋಡಿದೀವಿ ಅವ್ರಿಗೆ? ಯಾವಾಗ ಹೋದ್ರು ಅವ್ರು PA ಇರ್ತಾರೆ, ಅವ್ರು ಯಾರೋ ಇರ್ತಾರೆ. ಹೋಗ್ರಿ ಅಲ್ಲಿ ಹೋಗ್ರಿ, ಇಲ್ಲಿ ಇವತ್ತಿಲ್ಲ ನಾಳೆ ಬರ್ತಾರೆ ಅಂತಾರೆ. ಅಲಿಯಕ್ಕೆ ಆಗಲ್ಲ ನಮ್ಗೆ. ಅವ್ರ ಮಕಾನೇ ನೋಡಿಲ್ಲ ನಾವು. ಅವ್ರ ಮಕ